ತೋಟಕ್ಕೆ ಲಗ್ಗೆಯಿಟ್ಟ ಕಾಡಾನೆಗಳು ನೀರು ಕುಡಿಯಲು ಹೋಗಿ ಕೆಸರಿನಲ್ಲಿ ಸಿಲುಕಿ ಪರದಾಟ. ಹೆದ್ದಾರಿಯಲ್ಲಿ ಬೆಳ್ಳಂಬೆಳಗ್ಗೆ ಗಜರಾಜ್ನ ವಾಕಿಂಗ್. ಹೇಗಿತ್ತು ಐತಿಹಾಸಿಕ ಕರಗ ಮಹೋತ್ಸವ? ಡಾಕ್ಟರ್ ರಾಜ್ಕುಮಾರ್ ಅವರ ಬರ್ತ್ಡೇ ಹೇಗೆ ಆಚರಿಸಲಾಯಿತು ನೋಡೋಣ ಈ ಡೀಟೇಲ್ಸ್ನಲ್ಲಿ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಸಿಂಗಸಂದ್ರದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಮಣಿಪಾಲ್ ಕಂಟ್ರಿ ರೋಡ್ನಲ್ಲಿರುವ ಟಿಂಬರ್ ಫ್ಯಾಕ್ಟರಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿಯ ಕೆನ್ನಾಲಿಗೆಗೆ ಟಿಂಬರ್ ಪಕ್ಕದಲ್ಲಿದ್ದ ಕಾರ್ ವಾಶ್ ರೂಮ್ನಲ್ಲಿ ನಿಲ್ಲಿಸಿದ್ದ 2 ಕಾರುಗಳು ಸುಟ್ಟು ಭಸ್ಮವಾಗಿವೆ. ಟಿಂಬರ್ ಹಿಂದೆ ಇದ್ದ ಗಾರ್ಮೆಂಟ್ಸ್ ಕಟ್ಟಡದಲ್ಲೂ ಬೆಂಕಿ ಅವಘಡ ಸಂಭವಿಸಿದೆ. ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳು ಪ್ಯಾಕ್ ಆಗ್ತಾ ಇದ್ದ ಬಾಕ್ಸ್ಗಳಲ್ಲಿದ್ದ ಸ್ಟೋರೇಜ್ನಲ್ಲಿ ಬೆಂಕಿ ಕಾಣಿಸಿಕೊಂಡ ಪರಿಣಾಮ ಅಗ್ನಿ ಅವಘಡದಿಂದ ಲಕ್ಷಾಂತರ ಮೌಲ್ಯದ ಬಟ್ಟೆಗಳು ಸುಟ್ಟು ಭಸ್ಮವಾಗಿವೆ. ಕೊಡಗಿನ ಪೊನ್ನಂಪೇಟೆ ತಾಲೂಕಿನ ಶ್ರೀಮಂಗಲ ಕುಮಟೂರ್ನಲ್ಲಿ ಕಾಡಾನೆಗಳು ಕೆರೆಯಲ್ಲಿ ಸಿಲುಕಿರುವ ಘಟನೆ ನಡೆದಿದೆ. 9 ಕಾಡಾನೆಗಳ ಹಿಂಡು ಕಾಫಿ ತೋಟಕ್ಕೆ ಲಗ್ಗೆ ಇಟ್ಟು ಕೆರೆಯಲ್ಲಿ ನೀರು ಕುಡಿಯುವ ವೇಳೆಯಲ್ಲಿ ಕೆರೆಯ ಮೇಲ್ಭಾಗದಲ್ಲಿ ಕೆಸರು ಇದ್ದ ಕಾರಣ ಸಿಲುಕೊಂಡಿತ್ತು. ಇವುಗಳ ಪೈಕಿ 4-5 ಕಾಡಾನೆಗಳು ಅದೇಗೋ ಕೆರೆಯಿಂದ ಮೇಲ್ಬಂದಿದ್ದು, ಇನ್ನುಳಿದವು ಹೊರಬರುವುದಕ್ಕೆ ಪ್ರಯಾಸ ಪಡ್ತವೆ. ಘಟನಾ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿ ಸಿಬ್ಬಂದಿ ತೋಟಕ್ಕೆ ದೌಡಾಯಿಸಿ ಕಾಡಾನೆಗಳನ್ನ ಕೆರೆಯಿಂದ ಓಡಿಸೋಕೆ ಹರಸಾಹಸ ಪಡುತ್ತಿದ್ದಾರೆ. ಮಡಿಕೇರಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂಟಿ ಸಲಗ ಬೆಳ್ಳಂಬೆಳಗ್ಗೆ ಹೆದ್ದಾರಿ ವಾಕಿಂಗ್ ಮಾಡಿದೆ. ಒಂಟಿ ಸಲಗ ಪ್ರತ್ಯಕ್ಷಗೊಂಡಿದ್ರಿಂದ ವಾಹನ ಚಾಲಕರು ಆತಂಕಕ್ಕೆ ಒಳಗಾದ್ರು. ಶ್ರೀಮಂಗಲ ಎರ್ಮಾಡು ಆರ್ಚ್ ಸಮೀಪ ಇರುವಂತಹ ಕೊಟ್ರಂಗಡ ಸುಬ್ರಹ್ಮಣಿ ಎಂಬುವರ ಕಾಫಿ ತೋಟದಲ್ಲಿ ಬೀಡುಬಿಟ್ಟಿದ್ದ ಕಾಡಾನೆಗಳ ಹಿಂಡು ಕಾಫಿ ತೋಟವನ್ನು ಸಾಕಷ್ಟು ಹಾನಿಪಡಿಸಿದೆ. ಇವತ್ತು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ 95ನೇ ಹುಟ್ಟುಹಬ್ಬದ ಹಿನ್ನೆಲೆ ಕಂಠೀರವ ಸ್ಟುಡಿಯೋಗೆ ರಾಜ್ಕುಮಾರ್ ಕುಟುಂಬಸ್ಥರು ಆಗಮಿಸಿ ಸ್ಮಾರಕಕ್ಕೆ ಪೂಜೆ ಸಲ್ಲಿಸಿದರು. ಈ ವೇಳೆ ಅಭಿಮಾನಿಗಳು ಕೂಡ ಪೂಜೆಯಲ್ಲಿ ಭಾಗಿಯಾಗಿದ್ರು. ಡಾಕ್ಟರ್ ರಾಜ್ ಹುಟ್ಟುಹಬ್ಬದ ಬಗ್ಗೆ ಪ್ರತಿಕ್ರಿಯಿಸಿದ ಪುತ್ರ ರಾಘವೇಂದ್ರ, ಇವತ್ತು ವಿಶೇಷ ಅಂದ್ರೆ ಸ್ವಾತಿ ನಕ್ಷತ್ರ, ಅಪ್ಪಾಜಿ ಹುಟ್ಟಿದ ದಿನವೂ ಇವತ್ತೇ ಬಂದಿತ್ತು. ಅಭಿಮಾನಿಗಳ ಪ್ರೀತಿನೇ ನಮ್ಮನ್ನ ಉಳಿಸಿರೋದು. ಜನರ ಜೈಕಾರವನ್ನ ಅಪ್ಪಾಜಿ ಖುಷಿ ಪಡ್ತಾ ಇದ್ರು. ಅಪ್ಪಾಜಿ ಆಶೀರ್ವಾದ ಎಲ್ಲರ ಮೇಲಿದೆ ಅಂದ್ರು. ರಾಜ್ಕುಮಾರ್ ಹುಟ್ಟುಹಬ್ಬದ ದಿನ ಕಂಠೀರವ ಸ್ಟುಡಿಯೋಗೆ ನಟ ಕಂ ರಾಜ್ಯಸಭಾ ಸದಸ್ಯ ಜಗ್ಗೇಶ್ ಕೂಡ ಭೇಟಿ ಕೊಟ್ರು. ನನಗೆ ರಾಜಣ್ಣ ಅಂದ್ರೆ ಪಂಚಪ್ರಾಣ, ನಾನು ಅವರಲ್ಲಿ ಕಂಡಿದ್ದೇನಂದ್ರೆ ತಂದೆಯ ವಾತ್ಸಲ್ಯ ಅಂದ್ರು. ಅವ್ರು ಚೈತ್ರ ಪೌರ್ಣಮಿ ದಿವಸ ಹುಟ್ಟಿದ್ದು. ಇವತ್ತು ಅದೇ ಸ್ವಾತಿ ನಕ್ಷತ್ರನೇ ಇದೆ. ಅದೇ ದಿನ ಅವ್ರು ಹುಟ್ಟಿದಾಗ ಏನು ದಿನ ಇತ್ತು ಆ ದಿನ ಇವತ್ತು ಬಂದಿದೆ. ಅದೆಷ್ಟು ವರ್ಷಕ್ಕೊಂದ್ಸಲ ಬರುತ್ತೆ ಗೊತ್ತಿಲ್ಲ. ಈ ಪ್ರೀತಿನೇ ಜನಗಳನ್ನ ಇಲ್ಲಿವರೆಗೂ ಕರೆಸ್ತಾ ಇದೆ. ಇಷ್ಟು ವರ್ಷ ಆದ್ರೂ ಕೆಲವ್ರು ಏನು ಮಾಡೋರು, ಡ ಡ ಡ ಡ ಅಂತ ಹೇಳೋರು. ಅದನ್ನ ಅಪ್ಪಾಜಿ ಹಿಂಗೆ ನೋಡೋರು, ನೋಡ್ರಯ್ಯ ಅವ್ನ ಪದ್ಧತಿ ನೋಡ್ರಯ್ಯ ಹಿಂಗೆ ಮಾಡ್ತೀನಿ ಡಾ 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 ಡಾಕ್ಟರ್ ರಾಜ್ಕುಮಾರ್ ಕಿದೆ ಅದನ್ನ ಭಾಳ ಇಷ್ಟಪಡೋರು. ಅಪ್ಪಾಜಿ ಅವ್ರನ್ನ ಅಭಿಮಾನಿಗಳು ಇನ್ನೂ ಜೀವಂತವಾಗಿ ಇಟ್ಕೊಂಡಿದ್ದಾರೆ. ಇವತ್ತು ರಾಜಣ್ಣ ಅವರ 95ನೇ ಬರ್ತಡೇ. ಅದ್ಭುತ ನೆನಪುಗಳು ನಮಗೆ ಅಂದರೆ, ನಾನು ಅವರಲ್ಲಿ ಕಂಡಿದ್ದೇನು ಅಂದರೆ ಒಂದು ತಂದೆಯ ವಾತ್ಸಲ್ಯ. ಕಲಾವಿದರು ಅಂದರೆ ಎಂಥ ಪ್ರೇಮ ಅಂದರೆ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋ ಒಂದು ಆಸೆ ಪಡುವಂಥ ಒಂದು ದೊಡ್ಡ ಆತ್ಮ ಅವರು. ವಿಶ್ವವಿಖ್ಯಾತ ಬೆಂಗಳೂರು ಕರಗ ಮಹೋತ್ಸವ ವಿಜೃಂಭಣೆಯಿಂದ ಸಂಪನ್ನವಾಗಿದೆ. ತಿಗಳರಪೇಟೆಯ ಧರ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ 10 ದಿನದಿಂದ ನಡೆದ ದ್ರೌಪದಿ ದೇವಿ ಕರಗಕ್ಕೆ ಕಳೆದ ರಾತ್ರಿ ವಿಶೇಷ ದಿನ. ಚೈತ್ರ ಪೂರ್ಣಿಮೆಯ ಈ ಮಧ್ಯರಾತ್ರಿ ಧರ್ಮರಾಯನ ದೇವಾಲಯದಿಂದ ಅರ್ಚಕ ಜ್ಞಾನೇಂದ್ರ ಕರಗವನ್ನು ಹೊತ್ತು ಹೊರಬರ್ತಾ ಇದ್ದಂತೆ ಭಕ್ತರ ಉದ್ಘೋಷ ಮುಗಿಲು ಮುಟ್ಟಿತ್ತು. ಮಧ್ಯರಾತ್ರಿ 2 ಗಂಟೆಗೆ ಆರಂಭವಾದ ಕರಗ ಉತ್ಸವ ಪೇಟೆ ಬೀದಿಗಳಲ್ಲಿ ಸಂಚರಿಸಿ ಅನೇಕ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಲಾಯಿತು. ಮಸ್ತಾನ್ ದರ್ಗದಲ್ಲೂ ಪೂಜೆ ಸ್ವೀಕರಿಸಿ ಭಾವೈಕ್ಯತೆಯ ಸಂದೇಶವನ್ನ ಸಾರ್ತು. ಇನ್ನು ಇದೇ ವೇಳೆ ಧರ್ಮರಾಯಸ್ವಾಮಿ ದೇವಾಲಯಕ್ಕೆ ಸಿಎಂ ಕೂಡ ಭೇಟಿ ನೀಡಿ ದೇವಿ ದರ್ಶನವನ್ನ ಪಡೆದು ಸಂಭ್ರಮಕ್ಕೆ ಸಾಕ್ಷಿಯಾದರು. ಇನ್ನು ಕರಗಕ್ಕೆ ಬಂದಿದ್ದ ಭಕ್ತರಿಗೆ ಈ ಬಾರಿ ನಿರಾಸೆಯಾಗಿದೆ. ದೂರದ ಏರಿಯಾಗಳಿಂದ ಬಂದಿದ್ದ ಭಕ್ತರಿಗೆ ಮುಂಜಾನೆ 5:30 ಆದರೂ ಕರಗದ ದರ್ಶನವಾಗಿಲ್ಲ. ಕಳೆದ ವರ್ಷ 6 ಗಂಟೆಗೆ ಕರಗದ ದರ್ಶನ ಆಗಿತ್ತು. ಆದರೆ ಈ ವರ್ಷ ಕರಗ ಬೇಗ ಬಂದಿದ್ರಿಂದ ದರ್ಶನ ಆಗಿಲ್ಲ. ಆದರೆ ನೂಕು ನುಗ್ಗಲಲ್ಲೇ ದೇವರ ದರ್ಶನ ಮಾಡಿಕೊಂಡು ಹೋಗ್ತಿದ್ದೀವಿ ಅಂತ ಭಕ್ತರು ಬೇಸರ ವ್ಯಕ್ತಪಡಿಸಿದರು. ನಾವು ನಮ್ಮ ಸರ್ಕಾರದಿಂದ ಎಲ್ಲ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ.